ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿಯರಿಗೆ ಒಂದು ಸ್ಪಷ್ಟನೆ ನೀಡ್ತಾ ಇದ್ದೇನೆ. ಆ ಸ್ಪಷ್ಟನೆ ಏನಂದರೆ, ಈಗ ಗೃಹಲಕ್ಷ್ಮಿ ಯೋಜನೆ 31ನೇ ಕಂತಿನ ಹಣ, 32ನೇ ಕಂತಿನ ಹಣ ನಿಮ್ಮ ಅಕೌಂಟ್ಗಳಿಗೆ ಬರಬೇಕಾದ್ರೆ ಬಯೋಮೆಟ್ರಿಕ್ ಮಾಡಿಸ್ಬೇಕಾ ಅಥವಾ ಹೊಸದಾಗಿ ಅರ್ಜಿ ಸಲ್ಲಿಸಬೇಕಾ? ಏನು ಸರ್ಕಾರ ತಿಳಿಸಿದ ಹಾಗೆ ಪರಿಷ್ಕರಣೆ ಮಾಡುವವರು ನಿಮ್ಮ ಮನೆ ಬಾಗಿಲಿಗೆ ಬಂದು ಪರಿಶೀಲನೆ ಮಾಡ್ತಾರಾ? ಮತ್ತು 31ನೇ ಕಂತಿನ ಹಣ, 32ನೇ ಕಂತಿನ ಹಣ ಪರಿಶೀಲನೆ ಮಾಡಿದ ನಂತರ ಬರುತ್ತಾ ಅಥವಾ ಮೊದಲು ಜಮಾ ಆಗಿ ನಂತರ ಪರಿಶೀಲನೆ ಮಾಡ್ತಾರಾ, ಹೇಗೆ ಎಂಬುದರ ಸಂಪೂರ್ಣ ಮಾಹಿತಿ ಇದೇ ವಿಡಿಯೋದಲ್ಲಿ ಒಂದು ಕ್ಲಾರಿಟಿ ತಿಳಿಸ್ತಾ ಇದ್ದೇನೆ. ಆದ ಕಾರಣ ಯಾವುದೇ ರೀತಿ ವೀಕ್ಷಕರು ಈ ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ. ವಿಡಿಯೋನ ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಸಿಕ್ಕ ಹಾಗೆ ಆಗುತ್ತದೆ. ಆದ ಕಾರಣ ವಿಡಿಯೋನ ಕೊನೆವರೆಗೆ ನೋಡಿ ಸಂಪೂರ್ಣವಾದಂಥ ಮತ್ತು ನಿಖರವಾದಂಥ ಮಾಹಿತಿಯನ್ನು ತೆಗೆದುಕೊಳ್ಳಿ ವೀಕ್ಷಕರೇ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಇಲ್ಲಿ ನೋಡಿ ಸ್ನೇಹಿತರೆ, ಮೊದಲನೇದಾಗಿ ಹೊಸ CM ಆಗಿ ಆಯ್ಕೆಯಾದ DK ಶಿವಕುಮಾರ್ ಸರ್ ಅವರು ನಮ್ಮ ರಾಜ್ಯದ CM ಆಗಿ ಆಯ್ಕೆಯಾದರು. ಆಯ್ಕೆ ಆದ ತಕ್ಷಣ ಒಂದಿಷ್ಟು ಗ್ಯಾರಂಟಿಗಳನ್ನು ಮತ್ತು ಒಂದಿಷ್ಟು ರೂಲ್ಸ್ಗಳನ್ನು ತಂದರು. ಅದೇನೆಂದರೆ, ಗೃಹಲಕ್ಷ್ಮಿ ಯೋಜನೆ ಹಣ ಪಡೆಯುತ್ತಿದ್ದವರು ತುಂಬ ಫಲಾನುಭವಿಗಳು ಫೇಕಾಗಿ ಅರ್ಜಿ ಸಲ್ಲಿಸಿದ್ದಾರೆ, ಅವರ ಖಾತೆಗೆ ಕೂಡ ಹಣ ಹೋಗ್ತಾ ಇದೆ. ಅದನ್ನು ತಡೆಗಟ್ಟಲು ಒಂದು ರೂಲ್ಸ್ ಜಾರಿ ತಂದರು. ಅದೇನೆಂದರೆ ಬಯೋಮೆಟ್ರಿಕ್. ಹೌದು ಸ್ನೇಹಿತರೆ, ಫೇಕಾಗಿ ಅರ್ಜಿ ಸಲ್ಲಿಸಿ ಹಣ ಪಡೆಯುತ್ತಿದ್ದು ನೋಡಿ ಮತ್ತು ಕೆಲವೊಂದಿಷ್ಟು ಫಲಾನುಭವಿಗಳು ತೀರಿ ಹೋಗಿದ್ದರು. ಅದಕ್ಕೋಸ್ಕರ ಬಯೋಮೆಟ್ರಿಕ್ ಅನ್ನೋ ಒಂದು ರೂಲ್ಸನ್ನು ಜಾರಿ ತಂದರು. ಆದ ಕಾರಣ ಈಗ ಬಯೋಮೆಟ್ರಿಕ್ ಕ್ಯಾನ್ಸಲ್ ಆಯಿತು. ನಂತರ ಹೊಸದಾಗಿ ಅರ್ಜಿ ಸಲ್ಲಿಸಬೇಕು ಅಂತ ಅದನ್ನು ಒಂದು ರೂಲ್ಸ್ ಜಾರಿ ತಂದರು. ಏನು ಗೃಹಲಕ್ಷ್ಮಿ ಯೋಜನೆಗೆ ಮತ್ತೊಮ್ಮೆ ಹೊಸದಾಗಿ ಅರ್ಜಿ ಸಲ್ಲಿಸಬೇಕಂತ ಅದನ್ನು ಒಂದು ರೂಲ್ಸ್ ತಂದಿದ್ದರು DK ಶಿವಕುಮಾರ್ ಸರ್ ಅವರು. ಅದು ರೂಲ್ಸ್ ಕ್ಯಾನ್ಸಲ್ ಆಯಿತು. ಈಗ ಮತ್ತೊಂದು ರೂಲ್ಸ್ ಬಂದಿದೆ. ಅದೇನೆಂದರೆ ಪರಿಷ್ಕರಣೆ ಸ್ನೇಹಿತರೆ. ಹೌದು, ಗೋರ್ಮೆಂಟ್ ಆಫೀಸರು ಅಥವಾ ನಿಮ್ಮ ಹತ್ತಿರದ ಅಂಗನವಾಡಿ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು ಪರಿಷ್ಕರಣೆ ಮಾಡ್ತಾರಂತ ಒಂದು ರೂಲ್ಸ್ ತಂದಿದ್ದಾರೆ. ಹಾಗಾದ್ರೆ ನೀವು ಕೇಳ್ಬೋದು ಸ್ನೇಹಿತರೆ, ಸರ್ ಈ ರೂಲ್ಸ್ ಏನು ತಂದಿದ್ದಾರೆ ನೋಡಿ, ಅಂದರೆ ನಮ್ಮ ಮನೆಗೆ ಬಂದು ಯಾರೆಲ್ಲ ಇದ್ದಾರೆ, ಎಷ್ಟು ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆ ಹಣ ಪಡೆಯುತ್ತಿದ್ದಾರೆ ಮತ್ತು ಯಾವಾಗ ನಮ್ಮ ಮನೆಗೆ ಪರಿಷ್ಕರಣೆ ಮಾಡೋರು ಬರ್ತಾರಂತ ನೀವು ಕೇಳ್ಬೋದು. ಇಲ್ಲಿ ನೋಡಿ ಸ್ನೇಹಿತರೆ, ಒಂದು ಘೋಷಣೆ ಅಷ್ಟೇ ಮಾಡಿದ್ದಾರೆ. ಇನ್ನು ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿಲ್ಲ. ಅಂದರೆ ಪರಿಷ್ಕರಣೆ ಮಾಡುವುದು ನಿಮ್ಮ ಮನೆ ಬಾಗಿಲಿಗೆ ಬರ್ತಾರಂತ ಒಂದು ಯಾವುದೇ ರೀತಿ ಇದೇ ದಿನ ಬರ್ತಾರಂತ ಒಂದು ಮಾಹಿತಿ ನೀಡಿಲ್ಲ. ಆದ ಕಾರಣ ಸ್ವಲ್ಪ ದಿನ ಕಾಲ ವೇಟ್ ಮಾಡಿ. ಖಂಡಿತವಾಗಿ ಗೃಹಲಕ್ಷ್ಮಿ ಯೋಜನೆ 31ನೇ ಕಂತಿನ ಹಣ ಬರಲು ಯಾವುದೇ ಕಾರಣಕ್ಕೂ ಪರಿಷ್ಕರಣೆಗೆ ಬರಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆ 31ನೇ ಕಂತಿನ ಹಣ ಬಿಡುಗಡೆ ಮಾಡಿ ನಂತರ 32ನೇ ಕಂತಿನ ಹಣಕ್ಕೋಸ್ಕರ ಪರಿಷ್ಕರಣೆ ಮಾಡುವ ಸಾಧ್ಯತೆ ಇದೆ. ಆದ ಕಾರಣ ಈಗ ಬರುತ್ತಿರೋ ಮಾಹಿತಿ ಪ್ರಕಾರ ಇದೇ ಜೂನ್ ಎಂಡ್ ಒಳಗಡೆ ಗೃಹಲಕ್ಷ್ಮಿ ಯೋಜನೆ 31ನೇ ಕಂತಿನ ಹಣ ಬಿಡುಗಡೆ ಮಾಡಿ 32ನೇ ಕಂತಿನ ಹಣ ಪಡೆಯಲು ಪರಿಷ್ಕರಣೆ ಕಡ್ಡಾಯವಾಗಿ ಮಾಡುತ್ತಿದ್ದಾರೆ ಅಂತ ಒಂದು ಮಾಹಿತಿ ಬರ್ತಾ ಇದೆ. ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ವರಿ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಮನೆಗೂ ಕೂಡ ಪರಿಷ್ಕರಣೆ ಮಾಡೋರು ಬರ್ತಾರೆ, ಆದರೆ ಈಗ ಸದ್ಯದಲ್ಲೇ ಬರಲ್ಲ. ಇನ್ನೂ ಅದರ ಬಗ್ಗೆ ಮಾಹಿತಿ ಬಂದಿಲ್ಲ. ಮಾಹಿತಿ ಬಂದ ತಕ್ಷಣ ನಾನು ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ಮಾಹಿತಿ ತಿಳಿಸುತ್ತೇನೆ. ಆದ ಕಾರಣ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸೊ ಈಗ 31ನೇ ಕಂತಿನ ಹಣದ ಬಗ್ಗೆ ಒಂದು ಕ್ಲಾರಿಟಿ ತಿಳಿಸಿಕೊಟ್ಟಿದ್ದೀನಿ ಅಲ್ವಾ. ಇನ್ನು PM ಕಿಸಾನ್ ಯೋಜನೆ 23ನೇ ಕಂತಿನ ಹಣ ಎಷ್ಟು ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಬಂದಿದೆ ಅಂದರೆ, ಒಂದು 60 to 70% ಫಲಾನುಭವಿಗಳಿಗೆ ಇದುವರೆಗೆ PM ಕಿಸಾನ್ ಯೋಜನೆ 23ನೇ ಕಂತಿನ ಹಣ ಬಂದಿದೆ. ನಾನು ಕೂಡ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ. ಸ್ವತಃ ನಮ್ಮ ತಂದೆಯವರಿಗೆ PM ಕಿಸಾನ್ ಯೋಜನೆ 23ನೇ ಕಂತಿನ ಹಣ ಬಂದಿದೆ, ಅದನ್ನು ಕೂಡ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ. ಮತ್ತು 23ನೇ ಕಂತಿನ ಹಣ ಎಷ್ಟು ರೈತರಿಗೆ ಬಂದಿದೆ ಅಂತ ವೋಟ್ ಮಾಡಿ ಅಂತ ಅದನ್ನು ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ. ಅದರ ಪ್ರಕಾರ ಈಗ ಒಂದು 70 to 80% ಫಲಾನುಭವಿಗಳಿಗೆ ಬಂದಿದೆ. ಅಂದರೆ ರೈತ ಬಾಂಧವರಿಗೆ 30% ಫಲಾನುಭವಿಗಳಿಗೆ ಇಂದು ಅಥವಾ ನಾಳೆ 2 ದಿನಗಳಲ್ಲಿ ಕ್ಲಿಯರ್ ಮಾಡ್ತಾರೆ ರೈತ ಬಾಂಧವರೇ. ಯಾವುದೇ ಕಾರಣಕ್ಕೂ ವರಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ರೈತ ಬಾಂಧವರೇ. ಸೊ ಇದಾಗಿತ್ತು ರೈತ ಬಾಂಧವರು ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಮತ್ತು PM ಕಿಸಾನ್ ಯೋಜನೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸಿಕೊಟ್ಟಿದ್ದೇನೆ ಅಂತ ಭಾವಿಸುತ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಲ್ಲಿ ತನಕ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ.